ಶೆಟ್ಟಿ ಗಂಟಿಹೊಳೆ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಧಾರ್ಮಿಕ ಸಚಿವರ ಗಮನ ಸೆಳೆಯಲಿಕ್ಕೆ ಒಂದು ವಿಷಯ ಹೇಳಿದ್ದೇನೆ. ಉತ್ತರ ಕೊಟ್ಟಿದ್ದಾರೆ ಸಚಿವರು. ಕ್ಷೇತ್ರದ ಭಕ್ತರಾದ್ದರಿಂದ ಪೂರ್ತಿ ಕೂಲಂಕುಷವಾಗಿ ಅದರ ಮಾಹಿತಿ ಗೊತ್ತಿದ್ದು ಕೊಟ್ಟಿದ್ದಾರೆ. ಕ್ಲಾರಿಟಿ ಕೇಳಿ. ಆದ್ರೆ ನನ್ಗಿರುವ ಒಂದು ಪ್ರಶ್ನೆ ಅಂತ ಕೇಳಿದ್ರೆ, ಶ್ರೀ ಕ್ಷೇತ್ರ ದಕ್ಷಿಣ ಭಾರತ ಒಂದು ಪ್ರಸಿದ್ಧ ಕ್ಷೇತ್ರ, ವಿಶ್ವಾದ್ಯಂತ ಅದರ ಭಕ್ತರಿದ್ದಾರೆ. ಅಲ್ಲಾಗುವ ಸಣ್ಣ ಇಶ್ಯೂಗಳು ಇಡೀ ಎಲ್ಲ ಕಡೆ ಸುದ್ದಿಯಾಗಿ ಬಿಡುತ್ತದೆ. ಸಣ್ಣ ಸಣ್ಣ ಸಮಸ್ಯೆಗಳು ಅಲ್ಲಿಯೇ ಪರಿಹಾರ ಮಾಡ್ಕೊಳ್ಳೋದು ಆಗುದಿಲ್ಲ. ಯಾಕಂದ್ರೆ ಡಿಸಿಷನ್ ಅಲ್ಲಿ ಬೋರ್ಡು, ಡಿಸಿ, ಆಮೇಲೆ ಇಲ್ಲಿಗೆ ಬರುವಂತದ್ದು. ನಂದೊಂದು ರಿಕ್ವೆಸ್ಟ್ ಏನ್ ಕೇಳಿದ್ರೆ, ಮಾನ್ಯ ಸಚಿವರು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದಿಂದ ಹಿಡಿದು ಬೇರೆ ಬೇರೆ ದೇವಸ್ಥಾನಗಳನ್ನ ಪ್ರಾಧಿಕಾರ ಮಾಡಿ ಅಲ್ಲೊಂದು ಒಳ್ಳೆ ಒಂದು ವ್ಯವಸ್ಥೆ ಮಾಡುವಂತ ಒಂದು ದೃಷ್ಟಿಯನ್ನು ಇಟ್ಟಿದ್ದಾರೆ. ಸಚಿವರು ನಮ್ಮ ಬಗ್ಗೆ ಒಂದ್ ಸ್ವಲ್ಪ ಆಲೋಚನೆ ಮಾಡಿ. ಕ್ಷೇತ್ರದ ಭಕ್ತರಾದ್ರಿಂದ ಅದಕ್ಕೊಂದು ಶಾಶ್ವತ ಪರಿಹಾರ ಆಗುವಾಗೆ, ಅಷ್ಟೆಲ್ಲ ಟೂರಿಸ್ಟ್ ತೀರ್ಥಯಾತ್ರಿಗಳು ಬರುವಾಗ ಅದಕ್ಕೊಂದು ಪರಿಹಾರ ಮಾಡಿ ಕೊಡ್ಬೇಕು. ಅಲ್ಲಿ ಸಣ್ಣ ಸಣ್ಣ ಸಮಸ್ಯೆಗಳು ನಿಮ್ಮ ಹತ್ರ ಬರುವುದಕ್ಕಿಂತ ಒಂದು IAS ಅಧಿಕಾರಿ ಪರಿಹಾರ ಹಾಗೆ ಒಂದು ಮಾಡಿಕೊಡಿ ಅಂತಲ್ಲಿ ಹೇಳಿ. ಪ್ರಾಧಿಕಾರ ಮಾಡುವಂತ ಅರ್ಹತೆ ಎಲ್ಲ ಇದೆ. ಹೆಚ್ಚು ಭಕ್ತರು ಕೂಡ ಬರ್ತಾರೆ, ಮತ್ತೆ ಸಾಕಷ್ಟು ಅಲ್ಲಿ ಹಣದ ಕೊರತೆ ಕೂಡ ಇರೋದಿಲ್ಲ. ಮುಂದಕ್ಕೆ ಇದನ್ನ ನಿಮ್ ಕಾಲದಲ್ಲಿ ಅದೊಂದು ಆಗಿ ಬಿಡ್ಲಿ. ಶೆಟ್ಟಿ ಗಂಟಿಹೊಳೆ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಧಾರ್ಮಿಕ ಸಚಿವರ ಗಮನ ಸೆಳೆಯಲಿಕ್ಕೆ ಒಂದು ವಿಷಯ ಹೇಳಿದ್ದೇನೆ. ಉತ್ತರ ಕೊಟ್ಟಿದ್ದಾರೆ ಸಚಿವರು. ಕ್ಷೇತ್ರದ ಭಕ್ತರಾದ್ದರಿಂದ ಪೂರ್ತಿ ಕೂಲಂಕುಷವಾಗಿ ಅದರ ಮಾಹಿತಿ ಗೊತ್ತಿದ್ದು ಕೊಟ್ಟಿದ್ದಾರೆ. ಕ್ಲಾರಿಟಿ ಕೇಳಿ. ಆದ್ರೆ ನನ್ಗಿರುವ ಒಂದು ಪ್ರಶ್ನೆ ಅಂತ ಕೇಳಿದ್ರೆ, ಶ್ರೀ ಕ್ಷೇತ್ರ ದಕ್ಷಿಣ ಭಾರತ ಒಂದು ಪ್ರಸಿದ್ಧ ಕ್ಷೇತ್ರ, ವಿಶ್ವಾದ್ಯಂತ ಅದರ ಭಕ್ತರಿದ್ದಾರೆ. ಅಲ್ಲಾಗುವ ಸಣ್ಣ ಇಶ್ಯೂಗಳು ಇಡೀ ಎಲ್ಲ ಕಡೆ ಸುದ್ದಿಯಾಗಿ ಬಿಡುತ್ತದೆ. ಸಣ್ಣ ಸಣ್ಣ ಸಮಸ್ಯೆಗಳು ಅಲ್ಲಿಯೇ ಪರಿಹಾರ ಮಾಡ್ಕೊಳ್ಳೋದು ಆಗುದಿಲ್ಲ. ಯಾಕಂದ್ರೆ ಡಿಸಿಷನ್ ಅಲ್ಲಿ ಬೋರ್ಡು, ಡಿಸಿ, ಆಮೇಲೆ ಇಲ್ಲಿಗೆ ಬರುವಂತದ್ದು. ನಂದೊಂದು ರಿಕ್ವೆಸ್ಟ್ ಏನ್ ಕೇಳಿದ್ರೆ, ಮಾನ್ಯ ಸಚಿವರು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದಿಂದ ಹಿಡಿದು ಬೇರೆ ಬೇರೆ ದೇವಸ್ಥಾನಗಳನ್ನ ಪ್ರಾಧಿಕಾರ ಮಾಡಿ ಅಲ್ಲೊಂದು ಒಳ್ಳೆ ಒಂದು ವ್ಯವಸ್ಥೆ ಮಾಡುವಂತ ಒಂದು ದೃಷ್ಟಿಯನ್ನು ಇಟ್ಟಿದ್ದಾರೆ. ಸಚಿವರು ನಮ್ಮ ಬಗ್ಗೆ ಒಂದ್ ಸ್ವಲ್ಪ ಆಲೋಚನೆ ಮಾಡಿ. ಕ್ಷೇತ್ರದ ಭಕ್ತರಾದ್ರಿಂದ ಅದಕ್ಕೊಂದು ಶಾಶ್ವತ ಪರಿಹಾರ ಆಗುವಾಗೆ, ಅಷ್ಟೆಲ್ಲ ಟೂರಿಸ್ಟ್ ತೀರ್ಥಯಾತ್ರಿಗಳು ಬರುವಾಗ ಅದಕ್ಕೊಂದು ಪರಿಹಾರ ಮಾಡಿ ಕೊಡ್ಬೇಕು. ಅಲ್ಲಿ ಸಣ್ಣ ಸಣ್ಣ ಸಮಸ್ಯೆಗಳು ನಿಮ್ಮ ಹತ್ರ ಬರುವುದಕ್ಕಿಂತ ಒಂದು IAS ಅಧಿಕಾರಿ ಪರಿಹಾರ ಹಾಗೆ ಒಂದು ಮಾಡಿಕೊಡಿ ಅಂತಲ್ಲಿ ಹೇಳಿ. ಪ್ರಾಧಿಕಾರ ಮಾಡುವಂತ ಅರ್ಹತೆ ಎಲ್ಲ ಇದೆ. ಹೆಚ್ಚು ಭಕ್ತರು ಕೂಡ ಬರ್ತಾರೆ, ಮತ್ತೆ ಸಾಕಷ್ಟು ಅಲ್ಲಿ ಹಣದ ಕೊರತೆ ಕೂಡ ಇರೋದಿಲ್ಲ. ಮುಂದಕ್ಕೆ ಇದನ್ನ ನಿಮ್ ಕಾಲದಲ್ಲಿ ಅದೊಂದು ಆಗಿ ಬಿಡ್ಲಿ. ಮತ್ತೆ